ಏನು ಬೇಕಾ? ಏನಾರ ಬೇಕಾ? ರಾತ್ರಿದ ಮಮ್ಮ ತಿನ್ನ ಅದರಲ್ಲ ಕ್ರಿಸ್ಪಿಯಾಗಿ ಏನಾರ ಮಾಡಿಕೊಡ್ಲಿ. ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ರಾತ್ರಿ ಉಳಿದಿರುವಂಥ ಅನ್ನದಲ್ಲೇ ಈ ಒಂದು ರೆಸಿಪಿನ ಮಾಡಿದ್ದೆ ರೀ. ಒಳಗೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಮಸ್ತಾಗಿತ್ತು. ಸಣ್ಣ ಮಕ್ಕಳಿಂದ ವಯಸ್ಸಾದವ್ರ ಮಟ್ಟ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರ್ರಿ. ಇದನ್ನು ಮಾಡೋಕ್ಕೆ ಗ್ಯಾಸ್ನ ಆನ್ ಮಾಡಿಕೊಂಡು ಫ್ರೈ ಮಾಡುವಂಥ ಪ್ಯಾನ್ನ ಇಟ್ಕೊಂಡೇನಿ ರೀ ನಾನು. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಶೇಂಗಾ ಹಾಕಿ ಇದನ್ನು ಅರ್ಧಂಬರ್ಧ ಹುರ್ಕೋಬೇಕು ರೀ. ಈಗ 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಜೀರಿಗೆ, ಹಸಿ ಬಟಾಣಿನ ಹಾಕ್ಕೊಳಕತ್ತೇನೆ ರೀ 1 ಕಪ್ಪು. ಹಂಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕಿ ಸ್ವಲ್ಪ ಕೊತ್ತಂಬರಿ ಸಾಫ್ಟ್ ಆಗೋ ಮಟ್ಟ ಹಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಇದಕ್ಕೆ ಚಿಟಿಗೆ ಅಷ್ಟು ಉಪ್ಪನ್ನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಒಂದು ಬೌಲಿಗೆ ಹಾಕಿ ಇಟ್ಕೊಳಕತ್ತೇನೆ ರೀ. ಇದಕ್ಕೀಗ ಮೊಜರೆಲ್ಲಾ ಚೀಸ್ನ ಹಾಕ್ಕೊಳಕತ್ತೇನೆ ರೀ. ಹಂಗೆ ಸ್ವಲ್ಪ ಚೀಸ್ನ ತುರಿದನ್ನ ಹಾಕ್ಕೊಳಕತ್ತೇನೆ ರೀ. ಇದಕ್ಕೆ ಬ್ರೆಡ್ನ ಸ್ವಲ್ಪ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಬ್ರೆಡ್ಡನ್ನು ಹಾಕ್ಕೊಂಡು ಕೈಲೇ ಈ ಥರ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇಟ್ಕೋಬೇಕು ರೀ. ಎಲ್ಲನೂ ನಾವು ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡ್ರೆ ಮಾಡುವಾಗ ಈಸಿ ಆಗ್ತೈತಿ. ಈಗ ಇನ್ನೊಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಅನ್ನನ ಹಾಕ್ಕೊಂಡು ಅಂದರೆ ರೈಸ್ ಹಾಕಿ ಇದಕ್ಕೆ 2 ಟೇಬಲ್ ಸ್ಪೂನ್ ಚರುಟಿ ರವೆ, ಚಿಟಿಗೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೊಂಡೇನಿ ರೀ. ಒಂದು ಸ್ವಲ್ಪ ಅದನ್ನು ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೋಬೇಕು ರೀ. ಈಗ ನಾವು ಇದನ್ನು ಆವಾಗ ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಉಂಡೆ ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ಲ ರೀ, ಈ ಥರ ನಾವು ಇದನ್ನು ತುಂಬ್ಕೋಬೇಕು ರೀ. ಮೇಲೆ ರೈಸ್ದು ಒಳಗೆ ಮಸಾಲೆದು ಈ ಥರ ನಾವು ಚೆಂದಂಗೆ ರೌಂಡಾಗಿ ಮಾಡಿಕೊಂಡು ಎಲ್ಲೂ ಗ್ಯಾಪ್ ಉಳಿಬಾರ್ದು ರೀ. ಆ ಥರ ಮಾಡಿಕೊಂಡು ಈ ಥರ ಬ್ರೆಡ್ ಪುಡಿ ಇರ್ತೈತಲ್ಲ ರೀ, ಬ್ರೆಡ್ ಕ್ರಮ್ಸ್ ಅಂಥೇಳಿ ಅದ್ರೊಳಗೆ ಇದನ್ನು ಹೊರಳಾಡಿಸ್ಕೊಂಡು ಒಂದು ಸಲ ಈ ಥರ ಒತ್ಕೋಬೇಕು ರೀ. ಆಮೇಲೆ ಇನ್ನೊಮ್ಮೆ ಬ್ರೆಡ್ ಒಳಗೆ ಹಾಕ್ಕೊಂಡು ಲೈಟಾಗಿ ಈ ಸಲ ಒತ್ಕೋಬೇಕು ರೀ. ಎಲ್ಲನೂ ಇದೇ ಥರ ಮಾಡಿಕೊಂಡು ಬಿಸಿ ಬಿಸಿ ಎಣ್ಣೆ ಒಳಗೆ ಒಂದೊಂದಾಗಿ ಬಿಟ್ಕೊಂಡು ಇವನ್ನ ಕಲರ್ ಚೇಂಜ್ ಆಗೋ ಮಟ್ಟ ಚೆಂದಂಗೆ ಫ್ರೈ ಮಾಡ್ಕೋಬೇಕು ರೀ. ಗ್ಯಾಸ್ನ ಒಟ್ಟು ಜೋರಾಗೆ ಇಟ್ಕೋಬೇಡ್ರಿ. ಈ ಥರ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇವನ್ನ ಚೆಂದಂಗೆ ಫ್ರೈ ಮಾಡ್ಕೋಬೇಕು ರೀ. ನಾನಿಲ್ಲೇ ಬ್ರೆಡ್ ಕ್ರಮ್ಸ್ನ ಮನ್ಯಾಗ ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಕಲರ್ ಬರೋ ಮಟ್ಟ ಚೆಂದಂಗೆ ಫ್ರೈ ಮಾಡಿಕೊಂಡು ಇದನ್ನು ನಾವು ಬಿಸಿ ಬಿಸಿ ಇದ್ದಾಗನ ತಿನ್ಬೇಕು ರೀ. ಮಸ್ತ್ ಅನ್ನಿಸ್ತೈತಿ. ಮೇಲೆ ಫುಲ್ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಭಾರಿ ಮಸ್ತ್ ಬಂದಿದ್ವು. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಜಸ್ಟ್ ಒಂದು 15 ನಿಮಿಷನಾಗ ನಾವು ಇದನ್ನು ಮಾಡ್ಕೋಬೋದು. ಸಣ್ಣ ಮಕ್ಳಿಗದು ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರ್ರಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಚೀಸ್ ಹಾಕಿದ್ರೆ ಇನ್ನೂ ಮಸ್ತ್ ಆಗ್ತೈತ್ರಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿರಿ. ನಮ್ಮ ಅರ್ಶು ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತ ಹೇಳ್ತಾನೆ ನೋಡ್ರಿ. ಅರ್ಶು ಬಿಸಿ ಬಿಸಿ ರೆಡಿ. ಟೇಸ್ಟ್ ಮಾಡಿ ಹೇಳಿ ಹೆಂಗಾಗವ. ಬಿಸಿ ತೂಬ ಅಮ್ಮ